ಕರ್ನಾಟಕ ರಚನೆಗೊಂಡಿದ್ದು ಯಾರಿಂದ? ನಮ್ಮ ಉತ್ತರ ಕರ್ನಾಟಕದ ರಾಜರಿಂದ. ಬಾದಾಮಿಯ ಚಾಲುಕ್ಯರು, ಮಾನ್ಯಕರದ ರಾಷ್ಟ್ರಕೂಟರು, ಐಹೊಳೆಯ ಹೊಯ್ಸಳರು, ವಿಜಯನಗರದ ಅರಸರು, ಇವರೆಲ್ಲ ಯಾರು? ನಮ್ಮ ಉತ್ತರ ಕರ್ನಾಟಕದ ರಾಜರು. ನಮ್ಮ ಉತ್ತರ ಕರ್ನಾಟಕದ ಕನ್ನಡಿಗರಿಂದ ರಚನೆಗೊಂಡ ರಾಜ್ಯ ಕರ್ನಾಟಕ. ಅವರಲ್ಲಿ ಅಂದು ರಾಜ್ಯಾಭಿಮಾನ, ದೇಶಾಭಿಮಾನ, ರೋಷ, ಕಿಚ್ಚು, ಸ್ವಾಭಿಮಾನ, ಹೋರಾಟದ ಮನೋಭಾವ ಇತ್ತು. ಅದಕ್ಕೆ ಅಂದು ಅವರು ಕೊಡೋ ಕೈಗಳಾಗಿದ್ರು. ಆದರೆ ಅದೇ ನಾಡಲ್ಲಿ ಹುಟ್ಟಿದಂತ ನಾವು ಉತ್ತರ ಕರ್ನಾಟಕದವರು ಇಂದು ಆ ರಾಜಕಾರಣಿಗಳು ಕೊಡುವಂತ 1000-2000 ಸ್ವಾಭಿಮಾನ ಬಿಟ್ಟು ಅಭಿವೃದ್ಧಿ ಇಲ್ಲದೆ ಬದುಕ್ತಿದೀವಿ. ಅಂದು ಆ ನಿಜಾಮ್ರು ನಮ್ಮ ಭಾಗವನ್ನು ಕೊಳ್ಳೆ ಹೊಡೆದ್ರು. ಇಂದು ಈ ರಾಜಕಾರಣಿಗಳು ನಮ್ಮ ಭಾಗವನ್ನು ಕೊಳ್ಳೆ ಹೊಡೆಯಕತ್ತಾರೆ. ನಮ್ಮ ಹತ್ರ ಎಲ್ಲಿ ತನ ಸ್ವಾಭಿಮಾನ, ರೋಷ, ಹೋರಾಟದ ಮನೋಭಾವ ಎಲ್ಲಿ ತನಕ ಇವೆಲ್ಲ ಬರೋದಿಲ್ಲ, ಅಲ್ಲಿ ತನಕ ನಮ್ಮ ಅಭಿವೃದ್ಧಿ ಹಿಂಗೆ ಇರ್ತದ. ಸಂಪತ್ತು, ಅಭಿವೃದ್ಧಿ ಅಂದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಗೊತ್ತಿತ್ತು, ಸ್ಪೆಷಲಿ ಉತ್ತರ ಕರ್ನಾಟಕ ಅಂತ. ಇಂದು ಸಂಪತ್ತು ಹೋಲಿ, ಮೂಲ ಸೌಕರ್ಯಗಳನ್ನೇ ಇಲ್ಲ. ಹಿಂಗೆ ಆದ್ರೆ ಗುಲಾಮರಾಗಿನೇ ಅಭಿವೃದ್ಧಿ ಇಲ್ಲದೆ ಸಾಯ್ತೀವಿ.